ಅಬಕಾರಿ ಇಲಾಖೆಯಲ್ಲಿ CL7 ಲೈಸೆನ್ಸ್ ನೀಡೋಕೆ ಅಬಕಾರಿ ಸಚಿವ RB ತಿಮ್ಮಾಪುರ ಹಾಗೂ ಅವರ ಪುತ್ರ ಮತ್ತು ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ರಾಜ್ಯ ಬಿಜೆಪಿ ಬಿಡುಗಡೆ ಮಾಡಿದ್ದು ಸಂಚಲನಕ್ಕೆ ಕಾರಣವಾಗಿದೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಚಿವ ತಿಮ್ಮಾಪುರ ಪರವಾಗಿ ಜಿಲ್ಲಾಧಿಕಾರಿಗಳು ಮಧ್ಯವರ್ತಿಗಳಿಂದ ಲಂಚ ಕೇಳಿದ್ದಾರೆ ಎನ್ನಲಾದ ಆಡಿಯೋ ಸಂಭಾಷಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಿದ ಆರ್ ಅಶೋಕ್, ಸಚಿವ ತಿಮ್ಮಾಪುರ್ ಅಧಿಕಾರದಲ್ಲಿ ಒಂದೇ ಒಂದು ಕ್ಷಣವೂ ಮುಂದುವರಿಬಾರದು. ಸಿಎಂಗೆ ಅಬಕಾರಿ ಇಲಾಖೆಯಿಂದ 85% ಕಮಿಷನ್ ಹೋಗುತ್ತೆ ಅಂತ ಅರ್ಥ. ಕಳಂಕ ಬರಬಾರದು ಅಂತಂದ್ರೆ ಇಂತಹ ಕಳಂಕಿತ ಸಚಿವರನ್ನ ಸಂಪುಟದಿಂದ ಕಿತ್ತಾಕುವ ಧೈರ್ಯ ತೋರಬೇಕು ಅಂತ ಆಗ್ರಹಿಸಿದ್ದಾರೆ. CL7 ಅಂತ ಇದೆ, ಅದರಲ್ಲಿ 750 ಕೊಡ್ತಾ ಇದ್ದಾರೆ, ಈಗ 650. ಅದಕ್ಕೆ 1,25,00,000 ಕಮಿಷನ್. ಲಂಚ, ಕಮಿಷನ್ ಅಲ್ಲ, ಲಂಚ ಮಿನಿಮಮ್. ನಾನು ಹೇಳ್ತಾ ಇರೋದು ಮಧ್ಯ ಅಧಿಕಾರಿಗಳದ್ದು ಇನ್ನೊಂದೈತೆ, ಇದು ಸರ್ಕಾರಕ್ಕೆ ಹೋಗೋದು. ಈ ದುಡ್ಡೆಲ್ಲ ಸರ್ಕಾರಕ್ಕೆ ಹೋಗ್ತೈತೆ. ಅಧಿಕಾರಿಗಳಿಗೆ ಅದೊಂದು 50 ಲಕ್ಷ ಸಪ್ರೇಟ್. ಅದು ಯಾಕಂದ್ರೆ ಟೇಬಲ್ ಟು ಟೇಬಲ್ ಹೋಗ್ಬೇಕು. ಕ್ಲರ್ಕಿಂದ, ಸೂಪರ್ಡೆಂಟಿಂದ, DC ಇಂದ. ಈಗ ಸಿಕ್ಕಾಕೊಂಡಿರೋದು DC. ಅವನ ಹೆಸರು, DC ಹೆಸರು ಅಬಕಾರಿ ಉಪ ಆಯುಕ್ತ ಜಗದೀಶ್ ನಾಯಕ್, ಮೇನ್ A1 ಕದೀಮಾ. ಸೂಪರ್ಡೆಂಟ್ KM ತಮ್ಮಣ್ಣ A2, ಅವನು ಮಿನಿ ಕದೀಮಾ. ಕಾನ್ಸ್ಟೇಬಲ್ ಪೊಲೀಸರೇ ಕಳ್ಳರು. ಈಗ ಇನ್ನೊಂದು ಕಳ್ಳರು ಸೇರ್ಕೊಂಡ್ರು, ಅಬಕಾರಿ ಇಲಾಖೆಯ ಪೊಲೀಸರು. ಲಕ್ಕಪ್ಪ ಗಣಿ, ಅವನ ಹೆಸರೇ ಗಣಿ ಲೂಟಿ. ಇವರು 3 ಜನ ಸೇರ್ಕೊಂಡು ಇವತ್ತು ಲಂಚವನ್ನ ಪಡೆದಿರೋದು ರೆಡ್ ಹ್ಯಾಂಡಾಗೆ ಸಿಕ್ಕಾಕೊಂಡಿದೆ. ಇವತ್ತು ಅವರ ರಾಜೀನಾಮೆ ಪಡಿಬೇಕು ಅಬಕಾರಿ ಇಲಾಖೆ ಸಚಿವರು, ಇಲ್ಲ ಅಂದ್ರೆ ಮುಖ್ಯಮಂತ್ರಿನೇ ನೇರ ಭಾಗಿ ಅಂತ ನಾವು ತಿಳ್ಕೊಂತಾರೆ ಜನನು ಕೂಡ. ಯಾಕಂದ್ರೆ ಶೇರ್ ಅಲ್ಲಿಗೂ ಹೋಗ್ತೈತೆ ಅಂತ. ಲಂಚ ಕೊಟ್ಟ ಹಣ 4 ಟೇಬಲ್ಗಳಿಗೆ ಹೋಗಬೇಕಾಗತ್ತೆ ಅಂತ ಅಧಿಕಾರಿಯೇ ಹೇಳಿದ್ದಾರೆ. ಎಲ್ಲರಿಗೂ ಹಣ ನೀಡಬೇಕು, ಬೇಗ ಹಣ ಕೊಟ್ರೆ ಸ್ಪಾಟ್ ಲೈಸೆನ್ಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದು ಗಾಂಧಿವಾದಿಗಳ ಸರ್ಕಾರನ ಅಂತ ಆರೋಪಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮಾತಾಡಿ, ಪ್ರತಿಪಕ್ಷಗಳು ಆರೋಪಿಸಿದಾಗ ತಪ್ಪನ್ನ ತಿದ್ದುಕೊಳ್ಬೇಕು. ಅಬಕಾರಿ ಇಲಾಖೆಯಲ್ಲಿ 3,642 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಕೆಲವು ಇಲಾಖೆಗಳನ್ನ ಸೇಲ್ಗೆ ಕೊಡ್ತಿದ್ದಾರೆ. ಒಂದು ಕಪ್ಪು ಚುಕ್ಕೆ ತೋರಿಸಿ ಅಂತ ಸಿಎಂ ಹೇಳಿದ್ರು. ಈಗ ಕಪ್ಪು ಚುಕ್ಕಿ ಅಲ್ಲ, ಕರಿ ಕಾಗೆ ಆಗಿದ್ದೀರಾ. ಅಭಿವೃದ್ಧಿನೇ ಇಲ್ಲ ಅಂತ ಆರೋಪಿಸಿದ್ದಾರೆ. ಯಾವ ಗಾಂಧೀಜಿಯವರ, ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳ್ಕೊಂಡು ಅಧಿಕಾರ ಮಾಡ್ತಾರೋ ಆ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲೇ ಲೂಟಿ ಮಾಡ್ತಾರೆ. ಇವರ ಲೂಟಿಗೂ ಕೂಡ ಮಹಾತ್ಮ ಗಾಂಧಿಯವರ ಹೆಸರು ಬೇಕಾ? ಇದನ್ನ ಒಂದು ಸಾರಿ ಜನ ಯೋಚನೆ ಮಾಡಬೇಕು. ಯಾಕೆ ನಾನು ಜನ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ಅಂದ್ರೆ, ಬಿಜೆಪಿ ಅವ್ರು ಎಂಥದ್ದೇ ಹೋರಾಟ ಮಾಡಲಿ, ಅವ್ರು ಬೇಕಾದ್ರೆ ಬಟ್ಟೆ ಹರ್ಕೊಂಡ್ಲಿ, ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ತಕ್ಕಂಥ ಗೌರವನ? ವಿರೋಧ ಪಕ್ಷಗಳಿರತಕ್ಕಂಥದ್ದು ನೀವು ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸಿದಾಗ ತಿದ್ದಿಕೊಳ್ಬೇಕು. ಭ್ರಷ್ಟಾಚಾರದ ವಿಚಾರ ಹೊರಗಡೆ ಬಂದಾಗ ಅದರಿಂದ ಹಿಂದೆ ಸರಿಯಬೇಕು, ಇನ್ನು ಮುಂದೆ ಮಾಡಬಾರದು, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ತಡೀಬೇಕು ಅನ್ನೋಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಳ್ಬೇಕು. ಆದ್ರೆ ಏನ್ ಮಾಡ್ತಾ ಇದೆ? ಮೊನ್ನೆ ಅಶೋಕ್ ಅವರು ಹೇಳಿದ್ರು, ಇಡಿಯಾಗಿ ಬಿಚ್ಚಿ ಹೇಳಿದ್ರು. ಎಷ್ಟಾಯ್ತು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳೋರು, ನನ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸ್ಬಿಡಿ ನನ್ನಲ್ಲಿ ಅಂತ ಹೇಳೋರು. ನಾವು ಹೇಳಿದ್ವಿ ಕಪ್ಪು ಚುಕ್ಕೆನೇ ಇಲ್ಲ, ಈಗ ನೀವು ಕರಿ ಕಾಗೆನೇ ಆಗಿದ್ದೀರಿ. ಕಪ್ಪು ಚುಕ್ಕೆ ಹೆಂಗೆ ಕಾಗೆಯಲ್ಲಿ ತೋರಿಸೋದು ನಾವು ಅನ್ನೋ ಮಾತನ್ನು ಕೂಡ ಹೇಳಿದ್ವಿ. ಈಗ ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರಿಗೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ದಟ್ಟವಾಗಿದೆ. ಈ ಪ್ರಕರಣದ ದೂರುದಾರ ಲಕ್ಷ್ಮೀನಾರಾಯಣ್ ಈ ಹಗರಣದಲ್ಲಿ ಸಚಿವರ ಪಾತ್ರದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರನ್ನ ಭೇಟಿಯಾಗಿ ದೂರು ನೀಡಿದ್ದಾರೆ. ಬರೀ ಅಧಿಕಾರಿಗಳನ್ನ ಹಿಡಿದ್ರೆ ಸಾಲೋದಿಲ್ಲ, ಈ ಜಾಲದ ಹಿಂದೆ ದೊಡ್ಡವರ ಕೈವಾಡವಿದೆ. ಸ್ವತಃ ಸಚಿವರ ಪಾತ್ರದ ಬಗ್ಗೆಯೇ ಅನುಮಾನಗಳಿದ್ದು ಅವರ ವಿರುದ್ಧವೂ ತನಿಖೆ ನಡೆಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ದೂರುದಾರ ಲಕ್ಷ್ಮೀನಾರಾಯಣ್ ಅವರು ಅಬಕಾರಿ DC ಜಗದೀಶ್ ನಾಯಕ್ ಜೊತೆ ನಡೆಸಿದ ಸಂಭಾಷಣೆಯ ಆಡಿಯೋವನ್ನ ಈ ಹಿಂದೆ ಲೀಕ್ ಮಾಡಿದ್ರು.
ಈ ಆಡಿಯೋದಲ್ಲಿ ವ್ಯವಹಾರದ ಮಾತುಗಳು ಮತ್ತು ಮೇಲಾಧಿಕಾರಿಗಳ ಪ್ರಸ್ತಾಪವಿದೆ ಎನ್ನಲಾಗಿದ್ದು, ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ್ ಅವರ ಈ ನಡೆ ಈಗ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಭಾರೀ ತಲೆನೋವು ತಂದಿದೆ. ಅಧಿಕಾರಿಗಳು ಸಿಕ್ಬಿದ್ದಿರೋದು ಒಂದ್ ಕಡೆ, ದೂರುದಾರರು ನೇರವಾಗಿ ಸಚಿವರ ಹೆಸರನ್ನೇ ಪ್ರಸ್ತಾಪಿಸಿ ತನಿಖೆಗೆ ಆಗ್ರಹಿಸ್ತಾ ಇರೋದು ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ನಾನೇನ್ ತಪ್ಪು ಮಾಡಿದ್ದೀನಿ, ನಾನ್ ದುಡ್ಡು ಕೇಳಿದ್ದೀನ, ನನ್ನ ವಿರುದ್ಧ ದೊಡ್ಡ ಕುತಂತ್ರ ನಡೀತಿದೆ ಅಂತ ಹೇಳಿದ್ದಾರೆ. ನನ್ನ ತೇಜೋವಧೆ ಮಾಡುವ ಕೆಲಸ ನಡೆದಿದೆ, ಕಾನೂನು ಕ್ರಮ ಕೈಗೊಳ್ಳುವ ಅವಕಾಶ ಕೊಡಿ ಅಂತ ಸಿಎಂ ಅವರಿಗೆ ಕೇಳ್ತೀನಿ. ಈ ಪ್ರಕರಣದಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ, ಕಾನೂನು ಸಲಹೆಗಾರರ ಸಲಹೆ ಪಡೆದು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ಪೊಲೀಸರು ಈಗ ಸಚಿವರ ಪಾತ್ರದ ಬಗ್ಗೆ ತನಿಖೆ ನಡೆಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅದಕ್ಕೂ ಮೊದಲು ತಿಮ್ಮಾಪುರ್ ರಾಜೀನಾಮೆ ನೀಡಬೇಕಾಗತ್ತಾ ಅಥವಾ ಅವರನ್ನ ಸಿಎಂ ಸಂಪುಟದಿಂದ ಕೈ ಬಿಡ್ತಾರಾ ಅನ್ನೋ ಪ್ರಶ್ನೆನೂ ಇದೆ. ಈಗ ಅವರ ಮೇಲೆ ವಿಪಕ್ಷ ಬಿಜೆಪಿ ಗಂಭೀರ ಆರೋಪ ಮಾಡಿದೆ, ಆಡಿಯೋವೊಂದನ್ನ ಬಿಡುಗಡೆ ಮಾಡಿದೆ. ಆ ಕಡೆ ದೂರುದಾರ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಿಮ್ಮಾಪುರ ಅವರ ಬೆನ್ನಿಗೆ ನಿಲ್ಲತ್ತಾ ಅಥವಾ ಅವರ ರಾಜೀನಾಮೆ ಕೊಡೋಕೆ ಸೂಚನೆ ನೀಡತ್ತಾ ಅಂತ ಕಾದ್ ನೋಡ್ಬೇಕಿದೆ. ಈಗ ಸರ್ಕಾರ ತಿಮ್ಮಾಪುರ ಅವರಿಂದ ರಾಜೀನಾಮೆ ಪಡೆದ್ರೂ ಕಷ್ಟ, ಹಾಗೆ ಬಿಟ್ರೂ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.